ಹೇಳಿ ಮಾರಾಟ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಥರದ ಒಂದು ನಿಯಮಬದ್ಧವಾಗಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ ನಡೆಸಿಲ್ಲ. ಯಾವುದೇ ಒಂದು ವೈಜ್ಞಾನಿಕವಾಗಿರತಕ್ಕಂಥ ಮೌಲ್ಯವನ್ನು ಅಸೆಸ್ ಮಾಡಿಲ್ಲ. ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಏಜೆನ್ಸಿ ಇದೆ, ಆ ಏಜೆನ್ಸಿ ಮೂಲಕ ವೈಜ್ಞಾನಿಕವಾಗಿ ಅಸೆಸ್ ಮಾಡಬೇಕಿತ್ತು, ಮಾಡಿಲ್ಲ. ತರಾತುರಿನಲ್ಲಿ ರಾತ್ರೋರಾತ್ರಿ ಇವತ್ತು ಆ ಇಡೀ ಎಲ್ಲ ಮಿಲ್ ವಸ್ತುಗಳನ್ನು ಮಾರಾಟ ಮಾಡಿದ್ದಾರೆ. ಸುಮಾರು 10 ಕೋಟಿ ರೂಪಾಯಿಷ್ಟು ಬೆಲೆ ಬಾಳ್ಬೋದು ಅಂತೇಳಿ ಒಂದು ಅಂದಾಜಿದೆ. ಆ ವಸ್ತುಗಳನ್ನ ಕೇವಲ 4,05,000 ಮಾರಾಟ ಮಾಡಿದ್ದಾರೆ. ಇಲ್ಲೇ ನೇರವಾಗಿ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡ್ತಿದ್ದಾರೆ. ಹಾಗಾಗಿ ಅವೆಲ್ಲವನ್ನು ಇವತ್ತು ಗಮನಿಸಿ ಬಂದು ಈ ಚರ್ಚೆಯನ್ನು ಮಾಡ್ತಿದ್ವಿ. ಸರ್ಕಾರಗಳು ಮುಚ್ಚಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಒಂದು ಸಭೆಯಲ್ಲಿ ಇವತ್ತಿನ ಎಲ್ಲ ನಮ್ಮ ನಾಯಕರು, ಅಂದರೆ ರೈತರ ಪಕ್ಷ ನಾಯಕರು, ಹೋರಾಟಗಾರ ನಾಯಕರು ಒಂದು ಸಭೆಯನ್ನು ಮಾಡಿದರು ಮಂಡ್ಯದಲ್ಲಿ. ಅದು ನಮಗೂ ಕರೆಯನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ಈ ಸಭೆಗೆ ನಾವು ಭಾಗವಹಿಸಿದ್ದೀವಿ. ಏನು ನಮ್ಮ ಮುಖಂಡರೆಲ್ಲ ನಿರ್ಧಾರ ತಗೊತಾರೋ ಅದ್ರ ಪರವಾಗಿ ನಮ್ಮ ಪಕ್ಷನೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಮೂಲಕದಲ್ಲಿ ಓಡಾಡೋ ಶಕ್ತಿಯನ್ನು ಮಾಡ್ತೀವಿ. ಇವತ್ತು ಏನು ಕಬ್ಬು ಕಟಾವಿಗೆ ಇವತ್ತು ಏನು 4.5 ಲಕ್ಷ ಕಬ್ಬನ್ನ ಅರಿತೀವಿ ಅಂತೇಳಿ ಏನು ಒಂದೇ ಸಲ 800 ಚಿಲ್ಲರೆ ಅಮೌಂಟ್ನ ಒಂದು ಟನ್ಗೆ ನಿಗದಿ ಮಾಡಿ ಕೊಡ್ತಾರೆ ಅಂತ ಅಂದರೆ, ಫ್ಯಾಕ್ಟ್ರಿ ಏನಾರ 1-1.5 ಲಕ್ಷ 2 ಲಕ್ಷ ಕಬ್ಬು ಬರೆದು ನಿಲ್ಲಿಸ್ತು ಅಂದರೆ ಇನ್ನು 2.5 ಲಕ್ಷ ಕಬ್ಬು ಅರಿವಿಕೆ ಹಣ ಯಾರಿಗೂ ಹೋಗ್ತದೆ? ಇದೆಲ್ಲ ಬಹುಪಾಲು ಯಾರಿಗೂ ಹೋಗ್ತಾ ಇದೆ? ಇದ್ರ ಹಿನ್ನೆಲೆ ಯಾರಿದ್ದಾರೆ, ಯಾವ ಅಧಿಕಾರಿಗಳಿದ್ದಾರೆ, ಯಾವ ಜನಪ್ರತಿನಿಧಿಗಳಿದ್ದಾರೆ? ಹಾಗಾಗಿ ಇವತ್ತು ಇದನ್ನು ಮೈ ಶುಗರ್ ಉಳಿಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರು ಯೋಚನೆ ಮಾಡುವಂಥ ಸನ್ನಿವೇಶ. ಮಂಡ್ಯ ಜಿಲ್ಲೆಯಲ್ಲಿ ಜನಗಳ ಇವತ್ತು ಕಬ್ಬು ಬೆಳೆಗಾರರ ಜೀವನ ನಡೀತಾ ಇದೆ ಅಂದರೆ ಇವತ್ತು ನಮ್ಮ ಫ್ಯಾಕ್ಟ್ರಿನೇ ಕಾರಣ. ಹಾಗಾಗಿ ಇವತ್ತೇನು ಸರ್ವ ಪಕ್ಷಗಳ ಜನಪ್ರತಿನಿಧಿಗಳು, ಇಲ್ಲಿ ಯಾವುದೋ ಒಂದು ಪಕ್ಷ ಅಂತಲ್ಲ, ಸರ್ವ ಪಕ್ಷದ ಜನಪ್ರತಿನಿಧಿಗಳು ಒಂದು ಸಭೆಯನ್ನು ಕರೆದು ಜನರ ಮುಂದೆ ಇಡಬೇಕು. ಅವ್ರು ಏನು ಸರ್ಕಾರದ ಹಣ ಕೊಡ್ತಾ ಇದ್ದಾರೆ, ನಮ್ಗಳಿಗೆ ಯಾಕೆ ಅದನ್ನು ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಮತ್ತು ಇದನ್ನು ಶುಗರ್ ಫ್ಯಾಕ್ಟ್ರಿನ ವಿಚಾರವಾಗಿ ಬೇರೆ ಎಲ್ಲ ವಿಚಾರಗಳಿಗೂ ಬೆಳಗ್ಗೆ ಎದ್ದು ಸಂಜೆವರೆಗೂ ಮಾಧ್ಯಮವು ಸೇರಿಸಿ ಇವತ್ತು ಬೇರೆ ವಿಚಾರಗಳನ್ನ ಎಳೆಯುವಾಗ ನಮ್ಮ ಅನ್ನ ತಿಂತಕ್ಕಂಥ ಈ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರೊಬ್ಬ ಅಮ್ಮನಾಗಿ ಇವತ್ತು ಸರ್ಕಾರ ಮಾಡಲಾರಕ್ಕೆ ಯಾವುದು ಸರ್ಕಾರ ಮಾಡಬೇಕು ಅಥವಾ ಕೆಲವು ಸಂಗತಿಗಳನ್ನು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ವೈಜ್ಞಾನಿಕ ಮನೋಭಾವ, ವಿಶ್ವದ ನ್ಯಾನೋ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವೈದ್ಯಕೀಯ ವಿಜ್ಞಾನ, ವೈರ್ಲೆಸ್ ತಂತ್ರಜ್ಞಾನ ಸೇವೆಗಳಲ್ಲಿ ಅವರು ಸೇವೆಯನ್ನು ಕೊಟ್ಟಂಥವರು. ಹಾಗಾಗಿ G20 ನಡೆದಾಗೂ ಸಹಿತ G20 ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ಕಾರ್ಯಕ್ರಮ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಆ ಮೀಟಿಂಗ್ಗಳನ್ನು ನಡೆಸಿದಾಗ ಈ ಮೀಟಿಂಗದ ಒಂದು ಪ್ರಮುಖ ಸ್ಥಾನವನ್ನು ನಮ್ಮ ತಾಯಿ, ನಮ್ಮ ಅಮ್ಮ ವಹಿಸಿದ್ರು ಅನ್ನೋದು ಕೂಡ, ಮತ್ತು ಜಗತ್ತಿನ ನಾಯಕರ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರಿದಂಥ ತಾಯಿ ನಮ್ಮ ಮುಂದೆ ಇದ್ದಾರೆ. ದೇಶದ ಊರಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಆಚರಿಸುವ ಜೊತೆಯಲ್ಲಿ ಇದನ್ನು ಯುವ ಜನಾಂಗ ಮಾತ್ರ ಅಲ್ಲ, ಮುಂದಿನ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಯಾರು ಹುಟ್ಟಿ ಬರ್ತಾರೆ ಅವ್ರಿಗೆ ಇದನ್ನೆಲ್ಲ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥ. ಅದರ ಅಮ್ಮನ ಚಿಂತನೆ ಏನಿದೆ ಅದರ ರಾಯಭಾರಿಗಳಾಗಿ ಕೆಲಸ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಆಗಿದೆ. ಆ ಒಂದು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.